ನಮಸ್ಕಾರ. ನಾನು ನಿಮ್ಮ ರಾಘು ರಾಮನ್ಕೊಪ್ಪ. ಸಮೃದ್ಧಿ ರಂಗ ತಂಡ ಚಿಕ್ಕಬಾಣವರ ಅಲ್ಲಿದೆ. ಏನ್ ಇದ್ರದ್ದು ವಿಶೇಷ ಅಂದ್ರೆ, ರಂಗಭೂಮಿ ಅಂದ್ರೆ ಥಿಯೇಟರ್ ಸಂಬಂಧಪಟ್ಟಂತಹ ಅವ್ರಿಗೆ ಈ ಸಮೃದ್ಧಿ ರಂಗ ತಂಡದವರು ಸ್ಟೇಜ್ ಸೆಟಪ್ ಇರ್ಬೋದು, ಮೇಕಪ್ ಅಂದ್ರೆ ಪ್ರಸಾದನ ಗೊತ್ತಿದೆ ನಿಮಗೆ, ಹಂಗ ಹೇರ್ ಸ್ಟೈಲ್ ಇರ್ಬೋದು. ಇನ್ನು ವಿಶೇಷವಾದಂಥದ್ದು ಅಂದ್ರೆ ಟೋಟಲಿ ಒಬ್ಬ ರಂಗ ಕಲಾವಿದ, ರಂಗಭೂಮಿ ನಟ, ಅವನಿಗೆ ಏನೇನ್ ಕ್ವಾಲಿಟೀಸ್ ಬೇಕು ಅದೆಲ್ಲ ಕಂಪ್ಲೀಟ್ ಆಗಿ ಈ ತಂಡ ಕಲಿಸ್ಕೊಡುತ್ತೆ. ತುಂಬಾ ನಾಮಿನಲ್ ಫೀಸ್ ಇದೆ. ಇದರ ಹೊರತಾಗಿ ರಂಗಭೂಮಿ ಅಲ್ದೇನೆ ಸಿನಿಮಾದಲ್ಲಿ ಯಾರ್ಯಾರಿಗೆ ವಿಶೇಷ, ಅವ್ರಿಗೆ ಈ ಸಮೃದ್ಧಿ ರಂಗ ತಂಡದವರು ಫೋಟೋಗ್ರಫಿ ಜೊತೆಗೆ ಸಿನಿಮಾ ಮೇಕಿಂಗು, ಅಂದ್ರೆ ಸಿನಿಮಾದಲ್ಲಿ ಕೆಲವರು ಶಾರ್ಟ್ ಫಿಲ್ಮ್ಸ್ ಮಾಡೋದಿರ್ತಾರೆ, ಆ ಶಾರ್ಟ್ ಫಿಲ್ಮ್ಸ್ ಮಾಡೋರಿಗೆ ಅಂತಾನೆ ಒಂದು ಕೋರ್ಸ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಕ್ಯಾಮರಾ ಸೆನ್ಸ್ ಹೇಗೆ, ಅಂದ್ರೆ ಒಬ್ಬ ನಟ ಕ್ಯಾಮರಾ ಮುಂದೆ ನಿಂತಾಗ ಏನೇನು ಅಭಿವ್ಯಕ್ತಗೊಳಿಸ್ಬೇಕು, ಮುಖಭಾವ ಇರ್ಬೋದು, ಅವನ ಪರ್ಫಾರ್ಮೆನ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಡೈಲಾಗ್ ಡೆಲಿವರಿ, ಡೈಲಾಗ್ ಟೋನ್, ವಾಯ್ಸ್, ಕಲ್ಚರ್, ಇದೆಲ್ಲಾನು ಈ ತಂಡ ಕಲಿಸ್ಕೊಡುತ್ತೆ. ಯಾಕೆ ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಸಮೃದ್ಧಿ ರಂಗ ತಂಡದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ನಾನು ಹೋಗಿದ್ದೀನಿ ಅಲ್ಲಿ, ಆ ತಂಡದ ಕೆಲಸಗಳನ್ನು ನೋಡಿದ್ದೀನಿ. ಒಂದು ವಿಶೇಷವಾದಂತಹ ಒಂದು ರೋಲ್ ಮಾಡೆಲ್ ಆಗಿ, ಅಂದ್ರೆ ಸಾಕಷ್ಟು ಇವತ್ತಿನ ಯುವಕರಿಗೆ ಈ ತಂಡ ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಿದೆ, ಅಂದ್ರೆ ಇನ್ಸ್ಪೈರಿಂಗ್ ಆಗಿದೆ. ಹಲವಾರು ತಂಡಗಳಿದಾವೆ, ನಿಮ್ಗೆ ಬೇರೆ ಬೇರೆ ತರ ಫೀಸ್ ಇದೆ, ಅದು ಸಾಕಷ್ಟು ಜನ ನೀವೆಲ್ಲ ನೋಡಿದಿರಿ. ಬಟ್ ಇದರ ಸ್ಪೆಷಾಲಿಟಿ ಏನಂದ್ರೆ ನಾಮಿನಲ್ ಫೀಸ್ ಇದೆ, ನಿಮಗೆ ರೀಚಬಿಲಿಟಿ ಇದೆ, ನಿಮಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಒಂದ್ಸತಿ ಚಿಕ್ಕಬಾಣವರದ ಸಮೃದ್ಧಿ ರಂಗ ತಂಡ ಅಲ್ಲಿ ಹೋಗಿ ರಂಗಭೂಮಿ ಬಗ್ಗೆನೋ ಅಥವಾ ಸಿನಿಮಾ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನಾದ್ರು ಆಸಕ್ತಿ ಇದೆ, ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅದನ್ನ ತಿಳ್ಕೊಬೋದು. ನಾನು ಕೆಲವು ದಿನ ಅಲ್ಲಿ ಬರ್ತೀನಿ, ನಿಮ್ಮನ್ನು ಮೀಟ್ ಆಗ್ತೀನಿ. ಧನ್ಯವಾದ.